ಬಸ್ ಸ್ಟ್ಯಾಂಡ್ ಗಣಪತಿ ಎಂದು ಪ್ರಸಿದ್ಧಿ ಪಡೆದಿರುವ 18ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ 2 ದಿನಗಳ ಕಾಲ ಜರುಗಲಿದ್ದು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ಗಣೇಶನ ದರ್ಶನವನ್ನ ಪಡೆಯುತ್ತಾರೆ. ಅದಲ್ಲದೆ ಇಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ ಕಾಣಿಕೆ ರೂಪದಿಂದ ಸಂಗ್ರಹವಾಗುವ ಹಣವನ್ನು ನಾವು ಬಡಬಗ್ಗರಿಗೆ ಹಾಗೂ ಅವರ ವೈದ್ಯಕೀಯ ಚಿಕಿತ್ಸೆ ಹಾಗೂ ಶಿಕ್ಷಣಕ್ಕೆ ನೀಡಿ ಅವರಿಗೆ ನೆರವಾಗುತ್ತದೆ ಎಂದು ಸಮಿತಿಯ ಗೌರವಾಧ್ಯಕ್ಷರಾದ ಸುಭದ್ರಾವ್ ಮಾಧ್ಯಮದೊಂದಿಗೆ ಹೇಳಿದರು. ಧರ್ಮದ ಜಾತಿಯನ್ನೆಲ್ಲ ಸೇರಿಸಿಕೊಂಡು ಒಂದು ಒಗ್ಗಟ್ಟು ಮಾಡುವ ನಿಟ್ಟಿನಲ್ಲಿ ಒಂದು ಆಚರಣೆ ಮಾಡುವ ಉದ್ದೇಶವನ್ನು ನಾವು ಸಮಿತಿಯನ್ನು ಪ್ರಾರಂಭಿಸಿದ್ದೇವೆ. ಎಲ್ಲರನ್ನ ಸೇರಿಸಿಕೊಂಡು ಒಂದು ಸಮಾಜದ ನೆಲೆಯಲ್ಲಿ ಸಮಿತಿ ಮಾಡಿಕೊಂಡು ಈ ಆಚರಣೆಯನ್ನು ಪ್ರತಿ ವರ್ಷ ವಿಜೃಂಭಣೆ ಅದರ ಜೊತೆಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ತಾ ಬರ್ತಾರೆ. ಪ್ರತಿ ವರ್ಷ ಇಲ್ಲಿ ವಿಶೇಷ ಅಂತ ಹೇಳಿದರೆ ಏನು ಸಾರ್ವಜನಿಕ ಗಣೇಶೋತ್ಸವದಿಂದ ಹಣ ಸಂಗ್ರಹ ದೇಣಿಗೆ ಸಂಗ್ರಹ ಆಗ್ತದೆ ಅದನ್ನು ಸಾರ್ವಜನಿಕರಿಗೆ ಕೊಡುವ ಒಂದು ವಿಶೇಷವಾದ ಕಾರ್ಯಕ್ರಮ. ಸುಮಾರು 50ರಿಂದ 1 ಲಕ್ಷದಷ್ಟು ಹಣವನ್ನು ವೈದ್ಯಕೀಯ ನೆರವು, ಶೈಕ್ಷಣಿಕ ನೆರವು ಮತ್ತು ಅಸಹಾಯಕರಿಗೆ ಧನ ಸಹಾಯ ಕೊಡುವ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕೆಲಸ ಮಾಡ್ತಾ ಬಂದಿದ್ದೇವೆ. ಈ ಎಲ್ಲ ನಮ್ಮ ಸಮಿತಿಯ ಸದಸ್ಯರ ಮತ್ತು ದೂರ ಪರಪರ ಭಕ್ತಾಭಿಮಾನಿಗಳ ಒಂದು ಸಹಕಾರದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆ 8:30 ಗಂಟೆಗೆ ಪ್ರತಿಷ್ಠಾಪನೆ ಆಗಿದೆ. ನಾಳೆ ಮಧ್ಯಾಹ್ನ ವಿಸರ್ಜನೆ ಪೂಜೆಗೆ ಸಾಯಂಕಾಲ ಒಂದು ಭವ್ಯವಾದ ಮೆರವಣಿಗೆ ಮೂಲಕ ಗಣೇಶೋತ್ಸವ 2 ದಿವಸದಲ್ಲಿ ಸಮಾಪ್ತಿ ಆಗ್ತದೆ. 18ನೇ ವರ್ಷದ ಗಣೇಶೋತ್ಸವ ಈ ಜನತೆಗೆ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತೆಯನ್ನು ತೋರಿಸುವ ನಿಟ್ಟಿನಲ್ಲಿ ಈ ಆಚರಣೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಸುರೇಶ್ ದೇವಾಡಿಗ, ಶಿವಾಜಿರಾವ್, ರವಿಕುಮಾರ್, ರಾಜಾರಾಮ್ ಕಾಮತ್, ಪ್ರವೀಣ್ ಮಡಿವಾಳ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.